ಮಸೀದಿಗೆ ಕತ್ತಿಸಿ ಬಿಡುತ್ತೇನೆಂದು ಸೊಕ್ಕಿನಿಂದ ಮಾತನಾಡುವೆ ಕಾಕೆ. ಯಾರಲ್ಲ ನೀನು? ಚಕ್ರವರ್ತಿ ಅಂದರೆ ಚಕ್ರವರ್ತಿ ಅಂದರೆ ಭಾರತದ ಬಾವುಟದ ತ್ರಿವರ್ಣ ಮತ್ತೆ ರಾಜು ಸುತ್ತಿರುವ ಅಶೋಕ ಚಕ್ರವರ್ತಿನೋ? ನೋ ನೋ, ಅವನು ಅರಸನಾಗಿ ಮೆರೆದವನು, ದುಷ್ಟ ರಾಜರಿಗೆ ಮಣ್ಣು ಮುಕ್ಕಿಸಿದವನು. ನಾನಾಗಲ್ಲ, ಬಡವರ ಏಳಿಗಾಗಿ, ರೈತರ ರಕ್ಷಣೆಗಾಗಿ ನಿನ್ನಂತ ದುಷ್ಟ ಕೆಲಸ ಮಾಡುತ್ತಿರುವ ಹಣವಂತ ಧನವಂತರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಈ ಭೂಮಿಗೆ ಅವತರಿಸಿ ಬಂದಿರುವ ಕಲಿಯುಗದ ಚಕ್ರವರ್ತಿ. ಚಕ್ರವರ್ತಿ, ನೀನು ಕಲಿಯುಗದ ಚಕ್ರವರ್ತಿ ಆದರೇನು? ಕಂಪ್ಯೂಟರ್ ಯುಗದ ಚಕ್ರವರ್ತಿ ಆದರೇನು? ಇಂದು ನೀನು ಈ ವೆಂಕಟ ಗೌಡನ ಮನೆಯಲ್ಲಿ ಏನು ಕಳ್ಳತನ ಮಾಡಲು ಬಂದಿದ್ದೀಯಾ? ಲೇ ಗೌಡ, ಕಳ್ಳತನ ಮಾಡಲು ಬಂದಿಲ್ಲ. ರೈತ ಸಾಕಿದ ದನಕರುಗಳಿಗೆ ಮೇವಿಲ್ಲದೆ ಸಾಯುತ್ತಿರುವಾಗ ಗೋಶಾಲೆಗಾಗಿ ನಿನ್ನ ಆಸ್ತಿಯನ್ನು ಕೊಡುತ್ತೇನೆ ಅಂತ ಹೇಳಿ ರೈತರಿಂದ 10 ಲಕ್ಷ ಹಣವನ್ನು ತೆಗೆದುಕೊಂಡು ಈಗ ಗೋಶಾಲೆಯನ್ನು ಬಿಟ್ಟು ಕೊಡುವುದಂತ ಹೇಳುತ್ತಿದ್ದಲ್ಲ, ಯಾಕಲೇ ಮಗನ ಗೌಡ? ಭಿಕಾರಿ ಮಗನೇ, ನನ್ನ ಆಸ್ತಿಯನ್ನು ನಾನೇಕೆ ಬಿಟ್ಟು ಕೊಡಬೇಕಲೇ? ಬಡ ಭಿಕಾರಿ ನನ್ನ ಮಗನೇ, ನಿನ್ನ ಆಸ್ತಿಯನ್ನು ನೀನು ಬಿಟ್ಟು ಕೊಡದಿದ್ದರೆ ರೈತರಿಂದ ಹಣವನ್ನು ಯಾತಕ್ಕೆ ಸುಲಭ ಮಾಡಬೇಕಾಯ್ತದೆ? ಬಡ್ಡಿ ನನ್ನ ಮಗನೇ. ಚಕ್ರವರ್ತಿ, ಅದು ನಂದಿಷ್ಟ. ಅದನ್ನು ಕೇಳೋಕೆ ನೀನ್ಯಾರು? ವೆಂಕಟಗೌಡ, ನೀನು ದುಡ್ಡನ್ನು ಹೊಡೆದಿದ್ದು ಖಂಡ ಎಂಡವನ್ನು ಹಾಕಿ ರಾಜವನ್ನೇ ಕೈಯಲ್ಲಿ ಇಟ್ಟುಕೊಂಡು ರಾಜಕೀಯ ವ್ಯಕ್ತಿಗಳಲ್ಲ ಜನರನ್ನು ಕಾಪಾಡುತ್ತೇನೆ ಅಂತ ಹೇಳಿ ರೈತರ ದುಡ್ಡನ್ನು ಹೊಡೆದಿ ನೀನೇನು ಕಾಕಿ ತೊಟ್ಟ ಕದಿಮರದಲ್ಲ. ಹಗಲಿರುವ ಮಣ್ಣಲ್ಲಿ ಸಣ್ಣಾಗಿ ಬೆವರ ಸುರಿಸಿದ ರೈತರ ದುಡ್ಡು. ಒಳ್ಳೆ ಮಾತಿನಿಂದ ಗೋಶಾಲೆ ಕಟ್ಟಿಸುವುದಕ್ಕೆ ನಿನ್ನ ಆಸ್ತಿಯನ್ನು ಬಿಟ್ಟು ಕೊಡು. ಆಸ್ತಿ ಬಿಟ್ಟು ಕೊಡುವುದಿಲ್ಲಂದರೆ ಅದೇ ನಿನ್ನ ಊರ ಮುಂದಿನ 2 ಎಕರೆ ಹೊಲದಲ್ಲಿ ನಾನು ಗೋಶಾಲೆಯನ್ನು ಕೊಡಿಸುತ್ತೇನೆ. ನಿನ್ನಲ್ಲಿ ತೋಕತ್ತಿದ್ದರೆ ಬಂದು ತೊಡೆದು ನೋಡು ಈ ಚಕ್ರವರ್ತಿಯನ್ನು. ಚಕ್ರವರ್ತಿ, ಚಕ್ರವರ್ತಿ, ನನ್ನ ಆಸ್ತಿಯಲ್ಲಿ ನೀನು ಗೌಶಾಲೆ ಕಟ್ಟಿಸುವುದಕ್ಕೆ ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೀಯಾ? ರೈತರ ಆಸ್ತಿಯನ್ನು ನುಂಗಿ ನೀರು ಕುಡಿದು ರೈತರ ದುಡ್ಡನ್ನು ತಿಂದಿಯಲ್ಲ, ನೀನು ಈ ರೈತರ ಗುಡ್ಡಿ ಮಗಳ. ಲೇ ಚಕ್ರವರ್ತಿ, ಲೇ ವೆಂಕಟಗೌಡ, ದೇಶಕ್ಕಾಗಿ ಹೋರಾಟ ಮಾಡಿದವನು ಮಹಾತ್ಮ ಗಾಂಧಿ. ಕನ್ನಡ ನಾಡಿನ ಮಾನಾಭಿಮಾನಕ್ಕಾಗಿ ಬ್ರಿಟಿಷರಿಗೆ ಚಳಿಯನ್ನು ತಿನ್ನಿಸಿ ವೀರ ಮರಣ ಹೊಂದಿರುವನು ಕ್ರಾಂತಿ ವೀರ ಸಂಗೊಳ್ಳಿಗಳನ್ನ. ನಿಮ್ಮಂತ ದುಷ್ಟರ ವಿರುದ್ಧ ತೊಡೆ ತಟ್ಟಿ ನಿಲ್ಲುವನೇ ಈ ಚಕಮುಖಿ ಚಕ್ರವರ್ತಿ. ಬರುತ್ತೇನೆ, ಎದುರಾಗಿ ಬಂದರೆ ಚೆಲ್ಲಾಪಿಲ್ಲಿ ಆಗಿ ಹೋಗಿ ಬಿಡ್ತೀಯ ಚಕ್ರವರ್ತಿ.
ಚಕ್ರವರ್ತಿ ಚಕ್ರವರ್ತಿ ಲೇ ಚಕ್ರವರ್ತಿ, ಈ ವೆಂಕಟ ಗೌಡನೆಂದರೆ ದಾರಿಯಲ್ಲಿ ಹೊರಟ ಜನ ಮನಪೂರ್ವಕವಾಗಿ ನನ್ನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡುತ್ತಿರುವಾಗ ನೀನು ಕಳ್ಳನಂತೆ ನನ್ನ ಮನೆಗೆ ಬಂದು ನನ್ನ ಮನೆಗೆ ಸೇಡಿನ ಕೊಳ್ಳನಿಟ್ಟು ಹೋದ್ಯೋ ಪಾಟಿಯ ಮಗನೇ ಚಕ್ರವರ್ತಿ. ಆ ನಿನ್ನ ಹೋರಾಟದ ಮುಳ್ಳಿನ ಬದ್ದೆ ಸಿಕ್ಕಾಪಟ್ಟೆಯಂತೆ ಮಾಡಲಿಲ್ಲ. ನನ್ನ ಹೆಸರು ಸರವೇಗದ ವೀರ ವೇಗದೂತ ವೆಂಕಟ ಗೌಡನೇ ಅಲ್ಲ. ಏ ಕುಲಕರ್ಣಿ, ಬಾ ಹೋಗೋಣ. ಆ ಚಕ್ರವರ್ತಿ ಜಾಗ ಖಾಲಿ ಮಾಡಿಸಿ ಅವನನ್ನು ಯಮಲೋಕಕ್ಕೆ ಶಿಫ್ಟ್ ಮಾಡಿಬಿಡೋಣ. ನಡ್ರಿ ತಡರ ಮೊದ್ಲೇ ಕಾಯ ಕೆಲಸ ಮಾಡೋಣ. ಯಾಕಂದ್ರೆ ಅವ್ನು ನಡೆದು ಯಾಕ ಜ್ವರನ ಬಂದಾಗ ನಡ್ರಿ ಹೋಗೋಣ ಪಾಠ. Thank you.